ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ CTC ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಬಂದಿದ್ದೀನಿ. ಪ್ರತಿಯೊಬ್ಬ ಎಂಪ್ಲಾಯಿಗೂ ತನ್ನ CTC ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇರೋದು ಒಳ್ಳೆಯದು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದರೆ CTC ಅಂದರೆ ಏನು? CTC ಅನ್ನೋದು ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿನ ಅನ್ನೋ ಒಂದು ಕ್ವಶನ್ ಇರುತ್ತೆ. ಇಂಟರ್ವ್ಯೂ ಟೈಮ್ನಲ್ಲಿ HR ಹೇಳೋದು ಕೇಳಿರ್ತೀರಲ್ವಾ, ನಿಮ್ಮ CTC 10 LPA ಇದೆ. ಬಟ್ ಇನ್ ರಿಯಾಲಿಟಿ ನಿಮ್ಮ ಫಸ್ಟ್ ಮಂತ್ ಸ್ಯಾಲ್ರಿ ಕ್ರೆಡಿಟ್ ಆದಾಗಲೇ ಮಾತ್ರ ನಿಮಗೆ ಅದರ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗೋದು. ಹಾಗಾದರೆ CTC ಅಂದರೆ ಏನು? CTC ಅಂತ ಅಂದ್ರೆ ಕಾಸ್ಟ್ ಟು ಕಂಪನಿ. ಒಂದು ಕಂಪನಿ ಒಂದು ಎಂಪ್ಲಾಯಿ ಮೇಲೆ ಒಂದು ವರ್ಷಕ್ಕೆ ಟೋಟಲ್ ಅಮೌಂಟ್ ಎಷ್ಟು ಖರ್ಚು ಮಾಡಿದೆ ಅದೇ CTC. ಅಂದರೆ CTC ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ ಅಲ್ಲ. ಹಾಗಾದರೆ CTCನಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಹೇಳೋಕ್ಕೆ ಹೋಗ್ತೀನಿ. ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಟೋಟಲ್ CTC 6 ಲಕ್ಷ ಇದೆ. ಮಂತ್ಲಿ ನಾವು ಅನ್ಕೋತೀವಿ 50,000 ರೂಪಾಯಿ ನಮ್ಮ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ. ಇದರಲ್ಲಿ ಕೆಳಗಡೆ ನಾವು ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬೇಸಿಕ್ ಸ್ಯಾಲ್ರಿ 40% ಅಂದರೆ 2,40,000 ರೂಪಾಯಿ ಹಾಕಿದ್ದಾರೆ. ಬೇಸಿಕ್ ಸ್ಯಾಲ್ರಿ ಜನರಲಿ ನಿಮ್ಮ CTCನಲ್ಲಿ 30 to 50% ಇನ್ ಬಿಟ್ವೀನ್ ಇದರಲ್ಲೇ ಕಟ್ ಮಾಡಿರ್ತಾರೆ. ಇಲ್ಲಿ 40% ಅನ್ನೋದೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಮತ್ತು HRA ಅಂತ ಅಂದರೆ ಹೌಸ್ ರೆಂಟ್ ಅಲವೆನ್ಸ್ ಅಂತ ಹೇಳಿ, ನಾನು ಇದ್ರ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋಗಲ್ಲ. ಇದು ಟ್ಯಾಕ್ಸೇಬಲ್ ಅಮೌಂಟ್ ಆಗಿರುತ್ತೆ. ಮತ್ತು ಈ ಟ್ಯಾಕ್ಸೇಬಲ್ ಅಮೌಂಟ್ ನೀವು ಏನಾದರೂ ರೆಂಟೆಡ್ ಹೌಸಲ್ಲಿ ಇದ್ದರೆ ಮತ್ತು ಆ ರೆಂಟೆಡ್ ರೆಸಿಪ್ಟ್ನ ಕೊಟ್ಟು ಈ ಟ್ಯಾಕ್ಸ್ನ ನೀವು ಕ್ಲೈಮ್ ಮಾಡ್ಬೋದು. ಅದರ್ ಅಲವೆನ್ಸಸ್ನ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಪ್ಲಾಯರ್ PF. ಇವಾಗ ಕಂಪನಿಗಳು ತುಂಬ ಸ್ಮಾರ್ಟ್ ಆಗಿದ್ದಾವೆ. ಎಂಪ್ಲಾಯರ್ PFನು ಕೂಡ ನಿಮ್ಮ CTCನಲ್ಲಿ ಸೇರಿಸ್ತಾ ಇದ್ದಾರೆ. ಎಂಪ್ಲಾಯರ್ PF ಏನಂತ ಅಂದರೆ 12% ಆಫ್ ಯುವರ್ ಬೇಸಿಕ್ ಸ್ಯಾಲ್ರಿ. ಅಂದರೆ ಇಲ್ಲಿ 2,40,000 ರೂಪಾಯಿ ಏನು ನೋಡ್ತಿದ್ದೀರಾ ಅಲ್ವಾ, ಇದರ 12% ಏನಿದೆ ಅದೇ ನಿಮ್ಮ PF ಅಮೌಂಟ್. ಅದೇ ಎಂಪ್ಲಾಯರ್ PF ಅಮೌಂಟ್. ಈ 28,800 ಏನಿದೆ, ಇದು 2,40,000ದಲ್ಲಿ 12% ಆಗಿರುತ್ತೆ. ಮತ್ತು ಗ್ರ್ಯಾಚುಯಿಟಿ ಅಮೌಂಟ್ ಇಲ್ಲಿ 12,000 ಅಂತ ಹಾಕಿದ್ದಾರೆ. ಮುಂಚೆ 5 ವರ್ಷಕ್ಕೆ ಒಂದು ಸಲ, ಅಂದರೆ ಒಬ್ಬ ಎಂಪ್ಲಾಯಿ 5 ವರ್ಷ ಅದೇ ಕಂಪನಿನಲ್ಲಿ ಸ್ಟೇ ಆಗಿದ್ದರೆ ಮಾತ್ರ ಈ ಗ್ರ್ಯಾಚುಯಿಟಿ ಅಮೌಂಟ್ನ ಕೊಡ್ತಿದ್ರು. ಆದರೆ ಈಗ ಒಂದು ಹೊಸ ರೂಲ್ ಬಂದಿದೆ. ಏನಂತ ಅಂದರೆ 1 ವರ್ಷ, ಇವನ್ ಒಬ್ಬ ಎಂಪ್ಲಾಯಿ ಆ ಕಂಪನಿನಲ್ಲಿ 1 ವರ್ಷ ಇದ್ದಾನೆ ಅಂದ್ರೂ ಕೂಡ ಈ ಗ್ರ್ಯಾಚುಯಿಟಿ ಅಮೌಂಟ್ ಕೊಡಲೇಬೇಕು. ಮತ್ತು ಇದು ಫುಲ್ ಟೈಮ್ ಎಂಪ್ಲಾಯಿ ಅಂತಲೇ ಅಲ್ಲ, ಕಾಂಟ್ರಾಕ್ಟೆಡ್ ಎಂಪ್ಲಾಯೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ನೀವು ಕಾಂಟ್ರಾಕ್ಟೆಡ್ ಎಂಪ್ಲಾಯಿ ಆಗಿರಲಿ, ಫುಲ್ ಟೈಮ್ ಎಂಪ್ಲಾಯಿ ಆಗಿರಲಿ, ಗ್ರ್ಯಾಚುಯಿಟಿ ಅಮೌಂಟ್ 1 ವರ್ಷ ನೀವೇನಾದರೂ ಅದೇ ಕಂಪನಿಯಲ್ಲಿ ಇದ್ದರೆ ನಿಮಗೆ ಕೊಡಬೇಕು. ಮತ್ತು ಇನ್ಶೂರೆನ್ಸ್ ಅಮೌಂಟ್ ಅದು 18,000 ರೂಪಾಯಿ ಅಂತ ಹಾಕಿದ್ದಾರೆ. ಮತ್ತು ಬೋನಸ್ ಮತ್ತು ವೇರಿಯಬಲ್. ಇದೇನಾದರೂ ಬೋನಸ್ ಅಮೌಂಟ್ ಆಗಿದೆ, ಇಲ್ಲಿ 40,400 ರೂಪಾಯಿ ಹಾಕಿದ್ದಾರೆ. ಬೋನಸ್ ಮತ್ತು ವೇರಿಯಬಲ್ ಅಂತೇಳಿ. ಇದು ಬೋನಸ್ ಆದರೆ ಖಂಡಿತ ನಿಮಗೆ ಫುಲ್ ಅಮೌಂಟ್ ತಲುಪುತ್ತೆ. ಬಟ್ ಆದರೆ ವೇರಿಯಬಲ್ ಇನ್ಸೆಂಟಿವ್ಸ್ ಏನಾದರೂ ಈ 40,400 ಏನು ನೋಡ್ತಾ ಇದ್ದೀರಾ, ಇದೇನಾದರೂ ವೇರಿಯಬಲ್ ಇನ್ಸೆಂಟಿವ್ಸ್ ಆದರೆ ಇದು ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅಂತ ಹೇಳ್ತಾರೆ. ಆಮೇಲೆ ನೀವೇನಾದರೂ ಟಾರ್ಗೆಟ್ ರೀಚ್ ಆಗಿಲ್ಲ, ಕ್ವಾಲಿಟಿ ರೀಚ್ ಆಗಿಲ್ಲ, ಮತ್ತು ನಿಮ್ಮ ಮ್ಯಾನೇಜರ್ ರೇಟಿಂಗ್ಸ್, ನಿಮ್ಮ ಮ್ಯಾನೇಜರ್ ಏನಾದರೂ ಕಡಿಮೆ ರೇಟಿಂಗ್ ಕೊಟ್ಟರೆ ಈ ಅಮೌಂಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಕಂಪನಿ ಏನಾದರೂ ಪ್ರಾಫಿಟಲ್ಲಿ ಇಲ್ಲ ಅಂತ ಹೇಳಿದ್ರೂ ಕೂಡ ಆ ಒಂದು ಎಕ್ಸ್ಕ್ಯೂಸ್ ಇಟ್ಕೊಂಡು ಕೂಡ ಈ ಅಮೌಂಟ್ನ ಕಡಿಮೆ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಇದೇನಾದ್ರು ಈ ಅಮೌಂಟ್ ಏನಿದೆ ಅಲ್ಲ, ಈ 40,400 ಕಾಣಿಸ್ತಾ ಇದೆಯಲ್ಲ, ಇದು ನಿಮಗೆ 100% ಸಿಗೋದಂತೂ ತುಂಬಾ ಡೌಟ್. ಇದು ಡಿಡಕ್ಷನ್ ಪಾರ್ಟ್. ಡಿಡಕ್ಷನ್ ಪ್ಲಾಟಲ್ಲಿ ಎಂಪ್ಲಾಯ್ PF 28,800 ಏನು ನೋಡ್ತಾ ಇದ್ದೀರಾ, ಇದು ಕೂಡ 12% ಆಫ್ ಯುವರ್ ಬೇಸಿಕ್ ಸ್ಯಾಲ್ರಿ. ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಹೇಳಿ ಒಂದು 2,400 ರೂಪಾಯಿ ಕಟ್ ಮಾಡಿದ್ದಾರೆ. ಯೂಶಲಿ ಇನ್ ಬಿಟ್ವೀನ್ 200 to 250 ಇರುತ್ತೆ. ಇನ್ಕಮ್ ಟ್ಯಾಕ್ಸ್ 14,400 ಅಂತ ಹಾಕಿದ್ದಾರೆ. ಇದನ್ನು ಇಗ್ನೋರ್ ಮಾಡಿ. ಏನಕ್ಕೆ ಅಂತ ಅಂದರೆ ಆ್ಯಸ್ ಪರ್ ನ್ಯೂ ರೂಲ್ 12 ಲಕ್ಷದವರೆಗೂ ಕೂಡ ಯಾವುದೇ ಥರದ ಟ್ಯಾಕ್ಸ್ ಇರಲ್ಲ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ 6 LPAಗೆ 43,000 ಇಂದ 46,000 ಒಳಗಡೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ವಿಡಿಯೋನ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಎಂಪ್ಲಾಯೀಸ್ ಯಾಕೆ ಮೋಸ ಹೋಗ್ತಾರೆ? ನಾವು ಬಿಗ್ ನಂಬರ್ ನೋಡಿದ ತಕ್ಷಣ ತುಂಬ ಎಕ್ಸೈಟ್ ಆಗಿಬಿಡ್ತೀವಿ. ನಿಮ್ಮ CTC ಬಂದ್ಬಿಟ್ಟು 6 LPA ಎಂದಿದ ತಕ್ಷಣ ತುಂಬ ಎಕ್ಸೈಟ್ ಆಗಿಬಿಡ್ತೀವಿ. ಮತ್ತು ಅದ್ರ ಬ್ರೇಕಪ್ನ ಕೇಳಲ್ಲ, ಮತ್ತು ಇನ್ ಹ್ಯಾಂಡ್ನ ಕ್ಯಾಲ್ಕುಲೇಟೇ ಮಾಡಲ್ಲ. ಮತ್ತು HR ಮಾತನ್ನ ನಾವು ಬ್ಲೈಂಡಾಗಿ ನಂಬಿಡ್ತೀವಿ. ಮತ್ತು ಡಾಕ್ಯುಮೆಂಟ್ನ ಕೂಡ ಕಂಪ್ಲೀಟಾಗಿ ಓದಲ್ಲ. ನಾವು HRಗೆ ಕೇಳಬೇಕಾಗಿರೋ, ಇಂಟರ್ವ್ಯೂ ಟೈಮ್ನಲ್ಲಿ ಕೇಳಬೇಕಾಗಿರೋ ಒಂದಷ್ಟು ಕ್ವಶನ್ಸ್ ಏನಂತ ಅಂದರೆ, ನೀವು ಮೊದಲೇ ಕೇಳಿ, ನನ್ನ ಮಂತ್ಲಿ ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಬರುತ್ತೆ, ಫಿಕ್ಸ್ಡ್ ಪೇ ಎಷ್ಟಿದೆ, ಮತ್ತು ವೇರಿಯಬಲ್ ಪೇ ಎಷ್ಟಿದೆ, ಮತ್ತು ಗ್ರ್ಯಾಚುಯಿಟಿ CTCನಲ್ಲಿ ಆ್ಯಡ್ ಮಾಡಿದ್ದೀರಾ ಅನ್ನೋ ಕ್ವಶನ್ಸ್ ಕೇಳಿ. ಮತ್ತು PF ಬೇಸಿಕ್ ಸ್ಯಾಲ್ರಿ ಮೇಲೆ ಇಲ್ಲ ಗ್ರಾಸ್ ಸ್ಯಾಲ್ರಿ ಮೇಲೆ ಅನ್ನೋ ಕ್ವಶನ್ಸ್ನು ಕೂಡ ಕೇಳಿ. ಮತ್ತು ವೇರಿಯಬಲ್ ಪೇ ಗ್ಯಾರಂಟಿ ಇದೆಯಾ ಅನ್ನೋ ಕ್ವಶನ್ಸ್ನು ಕೂಡ ನೀವು ಕೇಳಲೇಬೇಕಾಗಿರುತ್ತೆ. ಯಾಕಂದರೆ ಅದು ನಿಮ್ಮ ಮ್ಯಾನೇಜರ್ ಕೈನಲ್ಲಿದ್ದರೆ ನಿಮ್ಮ ರೇಟಿಂಗ್ಸ್ ಮೇಲೆ ಕೂಡ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಈ ಥರ ಕ್ವಶನ್ಸ್ನ ನೀವು ಕೇಳೋದನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋ ಲೈಕ್ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.